ಆಸನಗಳು ಲಕ್ಷಾಂತರ ಆಸನಗಳದಾವೆ. ಪ್ರಕೃತಿ ಒಳಗೆ ಜಗತ್ತಿನಲ್ಲಿ ಎಷ್ಟು ಪ್ರಾಣಿ ಪಕ್ಷಿಗಳದಾವೆ ಅಷ್ಟೊಂದು ಆಸನಗಳದಾವೆ. ಆಸನಗಳನ್ನು ಎಲ್ಲನೂ ಉಸಿರಾಟದ ಜೊತೆಗೆ ಮಾಡೋದ್ರಿಂದ ಪೂರ್ತಿ ಲಾಭ ಆಗ್ತೈತಿ. ಉಸಿರಾಟದ ಜೊತೆಗೆ ಮಾಡಲಿಲ್ಲ, ಫಾಸ್ಟ್ ಮಾಡಿದ್ವಿ ಅಂದರೆ ಎಕ್ಸಸೈಸ್ ಆಗ್ತಾವೆ, ಆಸನ ಆಗೋದಿಲ್ಲ. ಅದರ ಸಲುವಾಗಿ ಉಸಿರಾಟದ ಜೊತೆಗೆ ಯಾವಾಗ ಉಸಿರು ತಗೊಳ್ಳೋದು, ಯಾವಾಗ ಉಸಿರು ಬಿಡಬೇಕು, ಉಸಿರಾಟದ ಜೊತೆಗೆ ಮಾಡೋದ್ರಿಂದ ಆಸನದ ಪೂರ್ತಿ ಲಾಭ ಆಗ್ತೈತಿ. ಈಗ ನಾವು ಮಾಡೋಣ. ಈಗ ಇನ್ನು ಹೊಟ್ಟೆ ಕೆಳಗೆ ಮಾಡಿಕೊಂಡು ಮಾಡುವ ಆಸನ ಮಕರಾಸನ. ಒಂದನೇದು ಮಕರಾಸನ. ಮಕರಾಸನದಲ್ಲಿ ಎರಡು ಹಸ್ತಗಳನ್ನು ಮುಖದ ಮೇಲೆ ಇಟ್ಕೊಂಡು ಒಂದೊಂದು ಕಾಲುಗಳಿಂದ ಪೃಷ್ಠ ಭಾಗಕ್ಕೆ ತಾಗಿಸ್ಬೇಕು. ಒಂದೊಂದು ಹಿಮ್ಮಡಿಗಳು ಪೃಷ್ಠ ಭಾಗಕ್ಕೆ ತಾಗಿಸ್ಬೇಕು. ಕಾಲಿನ ಹಿಮ್ಮಡಿಗಳು ಪೃಷ್ಠ ಭಾಗಕ್ಕೆ ತಾಗಿಸೋದ್ರಿಂದ ಮೊಣಕಾಲು ನೋವು ಇದ್ರೆ ಕಡಿಮೆ ಆಗ್ತೈತಿ, ಕಾಲು ನೋವು ಕಡಿಮೆ ಆಗ್ತೈತಿ. ನೆಕ್ಸ್ಟ್ ಎರಡು ಕಾಲು ಒಟ್ಟಿಗೆ ಸೇರಿ ಮಾಡೋದು. 10 ಬಾರಿ ಮಾಡೋದು. 1 2 3 4 5 ಈ ಥರ 10 ಬಾರಿ ಮಾಡೋದು ಮಕರಾಸನ. ಮಕರಾಸನದಲ್ಲಿ ನೆಕ್ಸ್ಟ್ ಶಲಭಾಸನ ಮಾಡ್ತಾರೆ. ಶಲಭಾಸನದಲ್ಲಿ ಎರಡು ಹಸ್ತಗಳನ್ನು ತೊಡಿ ಕೆಳಗೆ ಇಟ್ಕೊಂಡು ಉಸಿರನ್ನು ದೃಷ್ಟಿ ಇರಬೇಕು, ನೇರವಾಗಿರಲಿ. ಉಸಿರು ತೆಗೆದುಕೊಳ್ಳುತ್ತೆ, ಎಡಗಾಲನ್ನು ಮೇಲೆತ್ತುದು. ಸ್ವಲ್ಪ ಹೊತ್ತು ಅದೇ ಸ್ಥಿತಿಯೊಳಗಿರೋದು. ಉಸಿರು ಖಾಲಿ ಮಾಡ್ತಾ ಡೌನ್. ನೆಕ್ಸ್ಟ್ ಉಸಿರು ತೆಗೆದುಕೊಳ್ಳುತ್ತೆ, ಬಲಗಾಲ ಮೇಲೆ ಸ್ವಲ್ಪ ಹೊತ್ತು ಅದೇ ಸ್ಥಿತಿಯೊಳಗಿರೋದು. ಪೂರಾ ಸ್ಟ್ರೆಚ್ ಮಾಡಿ ಕಾಲಿನ ನರನಾಡಿಗಳ ದೋಷಗಳು ಇದ್ರೂ ಕಡಿಮೆ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ, ಸೊಂಟ ನೋವು ಸ್ವಲ್ಪ ಹೊತ್ತು ಕಡಿಮೆ ಆಗ್ತಾ ಹೋಗ್ತೈತಿ. ಉಸಿರು ಖಾಲಿ ಮಾಡ್ತಾ ಡೌನ್. ನೆಕ್ಸ್ಟ್ ಉಸಿರು ತೆಗೆದುಕೊಳ್ಳುತ್ತೆ, ಎರಡು ಕಾಲುಗಳ ಮೇಲೆ ಶಲಭಾಸನ. ಉಸಿರು ಖಾಲಿ ಮಾಡ್ತಾ ಡೌನ್. ನೆಕ್ಸ್ಟ್ ಮಾಡೋಣ ಧನುರಾಸನ. ಹೊಟ್ಟಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಸಲುವಾಗಿ ಅತಿ ಉತ್ತಮವಾದ ಆಸನ ಧನುರಾಸನ. ಧನುರಾಸನ ಮಾಡೋ ಸ್ಥಿತಿ ಎರಡು ಪಾದಗಳನ್ನು ಕೂಡಿಸಿರ್ಬೇಕು. ಎರಡು ಹಸ್ತದಿಂದ ಎರಡು ಪಾದಗಳನ್ನು ಲಾಕ್ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತೆ, ಹೊಟ್ಟಿ ಬ್ಯಾಲೆನ್ಸ್, ಓನ್ಲಿ ಹೊಟ್ಟಿ ಬ್ಯಾಲೆನ್ಸ್. ಓನ್ಲಿ ಎದಿನೂ ಅಂತಿರ್ಬೇಕು, ತೊಡಿಗಳನ್ನು ಅಂತಿರ್ಬೇಕು, ನೆಲಕ್ಕೆ ಹತ್ತಬಾರ್ದು. ತೊಡಿನೂ ನೆಲ ಬಿಟ್ಟು ಅಂತಿರ್ಬೇಕು, ಎದಿನೂ ಅಂತಿರ್ಬೇಕು. ಓನ್ಲಿ ಹೊಟ್ಟಿ ಬ್ಯಾಲೆನ್ಸ್. ಹೊಟ್ಟಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಅತಿ ಉತ್ತಮವಾದ ಆಸನ ಧನುರಾಸನ. ರಾಮನ್ ಬಿಲ್ಲಿನ ಥರ ಇರಬೇಕು, ರಾಮನ್ ಬಿಲ್ಲಿನ ಥರ ಆಗಿರ್ಬೇಕು. ಉಸಿರು ಬಿಡ್ತಾ ಡೌನ್. ಉಸಿರು ತೆಗೆದುಕೊಳ್ಳುತ್ತಾ ಇದ ಸ್ಥಿತಿಯೊಳಗೆ ಉಸಿರು ಬಿಡ್ತಾ ಡೌನ್. ಉಸಿರು ತೆಗೆದುಕೊಳ್ಳುತ್ತಾ ಓನ್ಲಿ ಹೊಟ್ಟಿ ಬ್ಯಾಲೆನ್ಸ್. ಹೊಟ್ಟಿ ಬ್ಯಾಲೆನ್ಸ್ ಕಡಿಮೆ 10 ಬಾರಿ ಮಾಡೋದು. 1 2 3 4 ಈ ಥರ 10 ಬಾರಿ ಮಾಡೋದು. ಉಸಿರು ಬಿಡ್ತಾ ಡೌನ್. ಉಸಿರು ತೆಗೆದುಕೊಳ್ಳುತ್ತಾ ಹೊಟ್ಟೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಲಿಕ್ಕೆ ಅತಿ ಉತ್ತಮವಾದ ಆಸನ ಧನುರಾಸನ. ಬಿಲ್ಲಿನ ಥರ ಮಳಿಬೇಕು ನೋಡ್ರಿ, ಸ್ಟ್ರೆಚ್ ಮಾಡ್ಕೊಂಡು ಮಾಡ್ಬೇಕು. ನೆಕ್ಸ್ಟ್ ಉಸಿರು ಬಿಡ್ತಾ ಡೌನ್. ಇದು ಬಾಲಾಸನದಲ್ಲಿ ರೆಸ್ಟ್ ತಗೊಳ್ಳೋಣ. ಸಣ್ಣ ಮಕ್ಕಳ ಥರ ಬಾಲಾಸನ, ನಾರ್ಮಲ್ ಬ್ರೀದಿಂಗ್ ಒಂದು ಆಸನ ಆಗಿಂದ ಬಾಲಾಸನ. ಬಾಲಾಸನದಲ್ಲಿ ಬಲಗಡೆ ಕಾಲನ್ನು ಮಡಚಿರ್ಬೇಕು. ಬಲಗಡೆ ಹಸ್ತದ ಮೇಲೆ ಎಡಗಡೆ ಹಸ್ತ, ಸಣ್ಣ ಮಕ್ಕಳ ಥರ ಮಲ್ಕೋಬೇಕು. ಬಾಲಾಸನ ನಾರ್ಮಲ್ ಬ್ರೀದಿಂಗ್, ಸರಳವಾದ ಉಸಿರಾಟ. ಬಾಲಾಸನದಲ್ಲಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಮಾಡೋಣ ಭುಜಂಗಾಸನ. ಭುಜಂಗಾಸನದಲ್ಲಿ ಎರಡು ಹಸ್ತಗಳನ್ನು ಎದೆ ಪಕ್ಕದಲ್ಲಿ ಇಟ್ಕೊಂಡು ಉಸಿರು ತೆಗೆದುಕೊಳ್ಳುತ್ತಾ ಕತ್ತ ಮೇಲೆ ದೃಷ್ಟಿ ಆಕಾಶ ನೋಡ್ತಾ ಇರಬೇಕು. ಭುಜಂಗಾಸನ ಮಾಡೋದ್ರಿಂದ ಸೊಂಟ ನೋವು, ಬೆನ್ನು ನೋವು, ಸೊಂಟ ನೋವು ಇದ್ದಿದ್ದು ಕಡಿಮೆ ಆಗ್ತಾ ಹೋಗ್ತವೆ. ಉಸಿರು ಖಾಲಿ ಮಾಡ್ತಾ ಡೌನ್. 2ನೇ ರೌಂಡ್ ರಿಪೀಟ್. ಇದನ್ನೇ ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಪೂರ್ತಿ ಮ್ಯಾಗ ದೃಷ್ಟಿ. ಇದರಲ್ಲೇ ತಿರ್ಯಂಗದ ಭುಜಂಗಾಸನ ಮಾಡ್ತಾರೆ. ದೃಷ್ಟಿ ಎಡಗಡೆಯಿಂದ ಬಲಗಡೆ
ಬಲಗಡೆ ಹೊಳ್ಳಬೇಕು, ಎಡಗಡೆ ಪಾದವನ್ನು ನೋಡಬೇಕು. ತಿರ್ಯಂಗ ಭುಜಂಗಾಸನ. ಉಸಿರು ತೆಗೆದುಕೊಳ್ಳುತ್ತಾ ಸೆಂಟರ್ ಮಧ್ಯಭಾಗ. ಉಸಿರು ತೆಗೆದುಕೊಳ್ಳುತ್ತಾ ದೃಷ್ಟಿ ಎಡಗಡೆ ಬಲಗಡೆ ಹಿಮ್ಮಡವನ್ನು ನೋಡ್ತಾ ಇರಬೇಕು. ಉಸಿರು ಖಾಲಿ ಮಾಡ್ತಾ ಮಧ್ಯ, ಉಸಿರು ಬಿಡ್ತಾ ಡೌನ್. ನೆಕ್ಸ್ಟ್ ಹೊಟ್ಟಿ ಮ್ಯಾಗ್ ಮಾಡಿ ಮಾಡುವ ಆಸನಗಳನ್ನು. ನೆಕ್ಸ್ಟ್ ಗೋಮುಖಾಸನ ಹಾರ್ಟ್ ಮತ್ತು ಹರ್ನಿಯಾ ಪ್ರಾಬ್ಲಮ್ಗೆ ಅತಿ ಉತ್ತಮವಾದ ಆಸನ. ಹಾರ್ಟ್ ಪ್ರಾಬ್ಲಮ್ ಮತ್ತು ಹರ್ನಿಯಾ ಪ್ರಾಬ್ಲಮ್ ಇದ್ದವರು ಗೋಮುಖಾಸನವನ್ನು ಸರಿಯಾಗಿ ಮಾಡೋದ್ರಿಂದ ಅದನ್ನು ಕಡಿಮೆ ಆಗ್ತಾ ಹೋಗ್ತದೆ. ಮಾಡೋ ಸ್ಥಿತಿ ನೋಡಿ, ಎಡಗಡೆ ಮೊಣಕಾಲಿನ ಮ್ಯಾಗ ಬಲಗಡೆ ಮೊಣಕಾಲನ್ನು ಸ್ಥಾಪನೆ ಮಾಡಬೇಕು. ನೋಡಲಿಕ್ಕೆ ಆಕಳ ಮಾರಿ ಥರ ಕಾಣ್ತಿರ್ಬೇಕು. ಗೋಮುಖ ಗತೆ ಕಾಣ್ತೈತಿ, ಇದಕ್ಕೆ ಗೋಮುಖಾಸನ ಅಂತಾರೆ. ಎಡಗಡೆ ಮೊಣಕಾಲ ಮ್ಯಾಗ ಬಲಗಡೆ ಮೊಣಕಾಲ, ಎಡಗಡೆ ಹಸ್ತದ ಮೇಲೆ ಬಲಗಡೆ ಹಸ್ತ. ಈಗ ಮೊಣಕಾಲು ಬಲಗಡೆದ ಮ್ಯಾಗ ಐತಿ, ಹಸ್ತ ಬಲಗಡೆದ ಮ್ಯಾಗ. ಉಸಿರು ತೆಗೆದುಕೊಳ್ಳುತ್ತಾ ಹಸ್ತಗಳ ಮೇಲೆ ಉಸಿರು ಖಾಲಿ ಮಾಡ್ತಾ ಡೌನ್. ಎರಡನೇ ಕೈಯನ್ನು ನಿಧಾನವಾಗಿ ತೆಗೆದುಕೊಂಡು ಬೆರಳುಗಳನ್ನು ಲಾಕ್ ಮಾಡೋದು. ದೃಷ್ಟಿ ನೇರವಾಗಿರಲಿ, ಮುಖದ ಮೇಲೆ ಮಂದ ಹಾಸ್ಯವಿರಲಿ. ನಾರ್ಮಲ್ ಬ್ರೀದಿಂಗ್. ಈ ಸ್ಥಿತಿ ಒಳಗೆ ಬಂದ ಮೇಲೆ ನಾರ್ಮಲ್ ಬ್ರೀದಿಂಗ್, ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ಹಾರ್ಟ್ ಮತ್ತು ಹರ್ನಿಯಾ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತೈತಿ ಈ ಸ್ಥಿತಿ ಒಳಗೆ. ಡೈಲಿ ಪ್ರತಿದಿನ ಇದು ಮಾಡೋದ್ರಿಂದ ಹಾರ್ಟ್ ಹಾಗೂ ಹರ್ನಿಯಾ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತೈತಿ. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ನೆಕ್ಸ್ಟ್ ಇದರಲ್ಲಿ ಎರಡನೇ ಸರ್ತಿ ಬಲಗಾಲಿನ ಮೇಲೆ ಎಡಗಾಲನ್ನು ಇಡೋದು. ನಮ್ಮದು ಹಿಮ್ಮಡ ಭಾಗ ಈ ಪಾದಕ್ಕೆ ಬರಬೇಕು ನೋಡಿ. ಹಿಮ್ಮಡ ಭಾಗ ಶರೀರದ ಪಕ್ಕದಲ್ಲಿ ಇರಬೇಕು. ಇದು ಬಲಗಾಲಿನ ಮ್ಯಾಗ ಎಡಗಾಲು, ಬಲಗೈ ಮ್ಯಾಗ ಎಡಗೈ. ಯಾವ್ದು ಕಾಲು ಮ್ಯಾಲೆ ಐತಿ ಅದ ಕೈ ಮ್ಯಾಗ. ಉಸಿರು ತೆಗೆದುಕೊಳ್ಳುತ್ತೆ ಪೂರ್ತಿ ಅಪ್, ಉಸಿರು ಬಿಡ್ತಾ ಡೌನ್. ಎರಡನೇ ಕೈಯನ್ನು ತೊಗೊಂಡು ಲಾಕ್ ಮಾಡೋದು. ಈ ಪೂರ್ತಿ ಬೆರಳುಗಳು ಒಂದಕ್ಕೊಂದು ಲಾಕ್ ಮಾಡಬೇಕು. ಇದು ಕೆಲವೊಬ್ಬರಿಗೆ ಬರುವುದಿಲ್ಲ, ಸ್ಟಾರ್ಟಿಂಗ್ನಲ್ಲಿ ಬರುವುದಿಲ್ಲ. ಯಾರಿಗೆ ಬರುವುದಿಲ್ಲ ಅವ್ರ ಕರ್ಚಿಪ್ ಒಂದು ತುದಿ ಆ ಕಡೆ ಒಂದು ತುದಿ ಈ ಕಡೆ ಕರ್ಚಿಪ್ಪನ್ನು ಹಿಡಿಬೇಕು. ಯಾರಿಗೆ ಬರುವುದಿಲ್ಲ ಅವ್ರ ಕರ್ಚಿಪ್ಪಂದು ಒಂದು ತುದಿ ಈ ಕಡೆ ಒಂದು ತುದಿ ಈ ಕಡೆ ಹಿಡ್ಕೊಂಡು ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ನಾರ್ಮಲ್ ಉಸಿರಾಟ. ಇದು ಗೋಮುಖಾಸನ. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ಗೋಮುಖಾಸನ ಆಯಿತು. ಹೊಟ್ಟಿ ಮ್ಯಾಗ್ ಮಾಡಿ ಮಲ್ಕೊಂಡು ಮಾಡುವ ಆಸನ. ಈಗ ಸೊಂಟು ನೋವಿಗೆ ಅತಿ ಉತ್ತಮವಾದ ಆಸನ. ಸೊಂಟು ನೋವು, ಬ್ಯಾಕ್ ಪೇನು, L1 L2 ಅದು ಪ್ರಾಬ್ಲಮ್ ಇದ್ದವ್ರಿಗೆ ಅದು ಅತಿ ಉತ್ತಮವಾದ ಆಸನ. ಮರ್ಕಟಾಸನದಲ್ಲಿ ಭಾಗಗಳು ಇರ್ತವೆ. ಇದರೊಳಗೆ ಒಂದನೇ ಭಾಗ ಇದು ಕಾಲುಗಳ ಎದೆ ಪಕ್ಕದಲ್ಲಿ ತಗೊಳ್ಳೋದು. ಕಾಲುಗಳನ್ನು ಎದೆ ಪಕ್ಕದಲ್ಲಿ ತಗೊಳ್ಳೋದು. ಆಮೇಲೆ ಒಮ್ಮೆ ಎಡಗಡೆ ಒಮ್ಮೆ ಬಲಗಡೆ ಪೂರ್ತಿ ಉಸಿರು ಖಾಲಿ ಮಾಡ್ತಾ ಎಡಗಡೆ, ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯೆ ಉಸಿರು ಬಿಡ್ತಾ ಬಲಗಡೆ ಪೂರ್ತಿ. ಕೈಗಳನ್ನು ಈ ರೀತಿ ಮಾಡಿ ಉಸಿರು ಈ ಕಡೆ ಹಿಂಗೆ ರೀತಿ ಮಾಡೋದು. ಕಾಲು ಎಡಗಡೆ, ದೃಷ್ಟಿ ಬಲಗಡೆ. ಆಮೇಲೆ ಕಾಲು ಬಲಗಡೆ, ದೃಷ್ಟಿ ಎಡಗಡೆ. ಮತ್ತು ಕಾಲು ಎಡಗಡೆ, ದೃಷ್ಟಿ ಬಲಗಡೆ. ಕಾಲು ಬಲಗಡೆ, ದೃಷ್ಟಿ ಎಡಗಡೆ. ನೆಕ್ಸ್ಟ್ ಎರಡು ಪಾದಗಳನ್ನು ಹಚ್ಚಬೇಕು. ಇಲ್ಲಿ ನೆಲಕ್ಕೆ ಹಚ್ಚಿ ಉಸಿರು ಖಾಲಿ ಮಾಡ್ತಾ ಎರಡು ಮೊಣಕಾಲುಗಳನ್ನು ಕೂಡಿಸಿ ಕಾಲು ಎಡಗಡೆ, ದೃಷ್ಟಿ ಬಲಗಡೆ. ಪೂರ್ತಿ ಟ್ವಿಸ್ಟ್ ಆಗ್ಬೇಕು ಶರೀರ. ದೃಷ್ಟಿ ವಿರುದ್ಧ ದಿಕ್ಕಿನಲ್ಲಿ ಇರಬೇಕು. ಕಾಲು ಎಡಗಡೆ, ದೃಷ್ಟಿ ಬಲಗಡೆ. ಸೊಂಟ ನೋವು L1 L2 ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗ್ತಾ ಹೋಗ್ತಾವೆ. ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯ. ಮೊಣಕಾಲು ಒಂದಕ್ಕೊಂದು ಜಾಯಿಂಟ್ ಇರಬೇಕು. ಈ ಥರ ಪಾದಗಳನ್ನು ಜಾಯಿಂಟ್ ಇರಬೇಕು. ದೃಷ್ಟಿ ಪೂರ್ತಿ ಎಡಗಡೆ, ಪಾದಗಳು ಕಾಲುಗಳು ಬಲಗಡೆ. ಉಸಿರು ತೆಗೆದುಕೊಳ್ಳುತ್ತಾ ಅಪ್,
ಈ ರೀತಿಯಾಗಿ ಈ ಕಡೆ 2 ಬಾರಿ ಈ ಕಡೆ 2 ಮಾಡೋದು. ನೆಕ್ಸ್ಟ್ ಮಾಡೋಣ, 1 ಫೂಟ್ ಅಗಲ ಇರಬೇಕು ಕಾಲುಗಳು. ಮೊಣಕಾಲನ್ನು ಪಾದಕ್ಕೆ ಹತ್ತಬೇಕು. ಕಾಲು ಎಡಗಡೆ, ದೃಷ್ಟಿ ಬಲಗಡೆ. ಬಲಗಡೆ ಮೊಣಕಾಲು ಎಡಗಡೆ ಪಾದಕ್ಕೆ ಹತ್ತಬೇಕು. ಕಾಲುಗಳ ಎಡಗಡೆ, ದೃಷ್ಟಿ ಬಲಗಡೆ. ಇದು 3ನೇ ಭಾಗ ಮರ್ಕಟ ಆಸನದಲ್ಲಿ. ನೆಕ್ಸ್ಟ್ ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಖಾಲಿ ಮಾಡ್ತಾ ಎಡಗಡೆ ಮೊಣಕಾಲನ್ನು ಬಲಗಡೆ ಪಾದಕ್ಕೆ ಹಚ್ಚೋದು. ದೃಷ್ಟಿ ಎಡಗಡೆ, ಕಾಲುಗಳ ಬಲಗಡೆ, ದೃಷ್ಟಿ ಎಡಗಡೆ. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ನೆಕ್ಸ್ಟ್ ಪೂರ್ತಿ ಟ್ವಿಸ್ಟ್ ಆಗಿರ್ಬೇಕು, ಶರೀರ ಪೂರ್ತಿ ಟ್ವಿಸ್ಟ್ ಆಗಿರಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಇದನ್ನು 2 ಬಾರಿ ಈ ಕಡೆ 2 ಬಾರಿ ಆ ಕಡೆ ಮಾಡೋದು. ಇದು ಮರ್ಕಟ ಆಸನ. ಇದು ಮಾಡೋದ್ರಿಂದ ಹೊಟ್ಟೆ ಪ್ರಾಬ್ಲಮ್ ಕಡಿಮೆ ಆಗ್ತಾವೆ. ಮತ್ತು ಇದರೊಳಗೆ ಲಾಸ್ಟ್ 4ನೇ ಭಾಗ, ಯಾರಿಗೆ ಬಂದ್ರೆ ಮಾಡ್ರಿ, ಬರ್ಲಿಕ್ಕೆ ಮಾಡಬೇಡ್ರಿ. ಇದು ಉಸಿರು ತೆಗೆದುಕೊಳ್ಳುತ್ತಾ ಕಾಲನ್ನು ಎಡಗಡೆ ಕಾಲನ್ನು ಮೇಲೆ ತಗೊಳ್ಳೋದು. ಉಸಿರು ಖಾಲಿ ಮಾಡ್ತಾ ಬಲಗಡೆ ಹಸ್ತಕ್ಕೆ ಕಾಲನ್ನು ಹಚ್ಚಬೇಕು. ದೃಷ್ಟಿ ಎಡಗಡೆ, ಬಲಗಡೆ ಹಸ್ತದಿಂದ ಎಡಗಾಲ ಪಾದವನ್ನು ಹಿಡಿಕೊಂಡು ದೃಷ್ಟಿ ವಿರುದ್ಧ ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ನೆಕ್ಸ್ಟ್ ಕಾಲು ಉಸಿರು ತೆಗೆದುಕೊಳ್ಳುತ್ತಾ ಬಲಗಾಲ ಮೇಲೆ, ಉಸಿರು ಖಾಲಿ ಮಾಡ್ತಾ ಎಡಗಡೆ ಹಸ್ತದಿಂದ ಬಲಗಾಲನ್ನು ಹಿಡ್ಕೊಳ್ಬೇಕು, ದೃಷ್ಟಿ ವಿರುದ್ಧ. ಕಾಲು ಎಡಗಡೆ, ದೃಷ್ಟಿ ಬಲಗಡೆ. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ನಿಧಾನವಾಗಿ ಉಸಿರಿನ ಜೊತೆಗೆ ಮಾಡೋದ್ರಿಂದ ನಮಗೆ ಸೊಂಟದ ಪ್ರಾಬ್ಲಮ್ಮು, ಬ್ಯಾಕ್ ಪೇನ್, L1 L2 ಪ್ರಾಬ್ಲಮ್ ಇದ್ದಿದ್ದು ಕಡಿಮೆ ಆಗ್ತಾ ಹೋಗ್ತವೆ. ಸೊಂಟ ನೋವಿಗೆ ಅತಿ ಉತ್ತಮವಾದ ಆಸನ ಮರ್ಕಟಾಸನ.